ಕಳೆದ ವಿಡಿಯೋ ಅಲ್ಲಿ ನಾನು ನಿಮಗೆ ಯೂರಿಕ್ ಆಸಿಡ್ ಜಾಸ್ತಿ ಇರೋ ಪೇಷಂಟ್ಸ್ಗೆ ಮಂಡಿಯಲ್ಲಿ ಹೇಗಾಗುತ್ತೆ, ಹೇಗೆ ಡಯಾಗ್ನೋಸ್ ಮಾಡಬೇಕು ಅಂತ ಹೇಳಿದ್ದೆ. ಇವತ್ತು ನಾನು ಅದರ ಬಗ್ಗೆ ಟ್ರೀಟ್ಮೆಂಟ್ ಹೇಳ್ತೀನಿ. ಒಂದ್ಸಲ ಯೂರಿಕ್ ಆಸಿಡ್ ಅಕ್ಯುಮುಲೇಷನ್, ಆ ಬೈಫ್ರಂಜಿನ್ ಕ್ರಿಸ್ಟಲ್ಸ್ ಅನ್ನೋದು ಮಂಡಿಯಲ್ಲಿ ಸೇರ್ಕೊಂಡ್ಬಿಟ್ರೆ ಅದು ಏನೇ ಕೊಟ್ಟರು ಏನೇ ಮಾಡಿದ್ರು ಹೋಗಲ್ಲ. ಸೊ ಅದು ನಾವು ಹೆಂಗ್ ಡಯಾಗ್ನೋಸ್ ಮಾಡಿದ್ವಿ? ಫ್ಲೂಯಿಡ್ ತೆಗೆದು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದ್ವಿ. ಆವಾಗ ಯೂರಿಕ್ ಆಸಿಡ್ ಕಾರಣಗಳಿಂದ ಇದು ನಿಮಗೆ ಆಗಿದೆ ಅಂತ ಡಯಾಗ್ನೋಸ್ ಮಾಡೋದು. ಈ ಡಾಕ್ಟರ್ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ಫಸ್ಟ್ ಯೂರಿಕ್ ಆಸಿಡ್ ನ ಕಮ್ಮಿ ಮಾಡ್ಲಿಕ್ಕೆ. ಎರಡನೇದು ನೀ ಆರ್ಥ್ರೋಸ್ಕೋಪಿ ಮಾಡಲೇಬೇಕು. ಅದನ್ನ ಲವಾಜ್ ಅಂತೀವಿ. ಅಂದ್ರೆ ಆ ಕ್ರಿಸ್ಟಲ್ಸ್ ಒಂದ್ಸತಿ ಫಾರ್ಮ್ ಆದ ನಂತರ ಅದು ಹೋಗಲ್ಲ. ಆ ಕ್ರಿಸ್ಟಲ್ಸ್ ಏನ್ ಮಾಡುತ್ತೆ? ನಿಮ್ ಮಂಡಿನ ಸ್ಕ್ರಾಚ್ ಮಾಡುತ್ತೆ. ಸ್ಕ್ರಾಚ್ ಮಾಡಿದ್ರೆ ನಿಮ್ ಮಂಡಿ ಬೇಗ ಸೌದೋಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ? ಒಂದಷ್ಟು ಆಂಟಿಬಯೋಟಿಕ್ ಸಲೈನ್ ವಾಟರ್ ನ ಫ್ಲಶ್ ಮಾಡಿ ಆರ್ಥ್ರೋಸ್ಕೋಪಿಯಿಂದ ವಾಶ್ ಮಾಡಿ, ಇದು ಮಾಡಿದ್ರೇನೆ ನಿಮ್ ಮಂಡಿಗೆ ಲೈಫ್ ಬರೋದು, ಇಲ್ಲಾಂದ್ರೆ ಬರಲ್ಲ. ಬಟ್ ರಿಮೆಂಬರ್, ನಾ ಹೇಳಿದ್ದು 1000ದಲ್ಲಿ ಒಬ್ಬರಿಗಿಬ್ಬರು ಮಾತ್ರ ಆಗತ್ತೆ. ಪ್ರತಿಯೊಬ್ಬರು ಯೂರಿಕ್ ಆಸಿಡ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಎಲ್ಲರಿಗೂ ಮಂಡಿ ಪೇನ್ ಬರ್ತಾ ಇದೆ, ಎಲ್ಲ ಯೂರಿಕ್ ಆಸಿಡ್ ಇಂದ ಕಾರಣದಿಂದ ಬರ್ತಾ ಇದೆ ಅನ್ನೋದು ತಪ್ಪು ಮಾಹಿತಿ. ಇದು ಆದಷ್ಟು ನಿಮ್ ಸ್ನೇಹಿತರಿಗೆ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದನ್ನ ತಿಳಿಸಿ.